ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಷ್ಟ ಪರಿಹಾರ ಕೊಡಲೇಬೇಕು. ಎಲ್ಲಿವರೆಗೆ ಹೋರಾಟ? ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ಇಂದು ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದುಗಡೆ ಸಾಂಕೇತಿಕ ಪ್ರತಿಭಟನೆ ಮಾಡಿದ್ವಿ. ಏನು ಕರ್ನಾಟಕದಲ್ಲಿ ಬರ ಸಂಪೂರ್ಣ ಮುಂಗಾರು ಮಳೆ ಕೈಕೊಟ್ಟಿದ್ದರಿಂದ ಇವತ್ತು ಕರ್ನಾಟಕ ಬರ ಪೀಡಿತ ಜಿಲ್ಲೆ ಅಂತ ರಾಜ್ಯ ಅಂತ ಘೋಷಣೆ ಮಾಡಬೇಕು. ಅದೇ ರೀತಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಬರ ಅಂತ ಘೋಷಣೆ ಮಾಡಿದ ಮೇಲೆ ಮುಖ್ಯವಾಗಿ ರೈತ ಸಾಲ ಮನ್ನಾ ಆಗಬೇಕು. 1,00,000 ರೂಪಾಯಿ ಪ್ರತಿಯೊಬ್ಬ ರೈತರ ಬೆಳೆ ಸಾಲ ಮನ್ನಾ ಆಗ್ಬೇಕಂತೇಳಿ ಎಐಕೆಕೆಎಂಎಸ್ ಇಂದ ಆಗ್ರಹಿಸ್ತಾ ಇದೀವಿ. ಅದೇ ರೀತಿ ಇವತ್ತು ಮಳೆ ಮೇಲೆ ಬೇಡಿಕೆ, ಮಳೆ ಆಶ್ರಿತ ಇವತ್ತೇನು ನಾವು ಬೆಳೆ ಹಾಕಿದೀವಿ. ಸೊ ನಮ್ಮ ಎಕ್ಸಾಂಪಲ್ ಬಳ್ಳಾರಿ ತಾಲೂಕಿನ ಅರಗಿಂದೋಡಿ ಗ್ರಾಮದಲ್ಲಿ ಇವತ್ತು ಮೆಣಸಿನಕಾಯಿ, ಹತ್ತಿ ಹಾಕಿದ್ದಾರೆ. ಇವತ್ತು ಸಂಪೂರ್ಣ ನಷ್ಟ ಆಗಿದೆ. ಇವತ್ತು ಮಡಿಕೆ, ಕುಂಟೆ, ಗಳೆವು, ಆಮೇಲೆ ಬೀಜ, ಗೊಬ್ಬರ ಎಲ್ಲವೂ ಸೇರಿದ್ರೆ 1 ಎಕರೆ 50,000 ರೂಪಾಯಿ ನಷ್ಟ ಆಗುತ್ತೆ. ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿ ಅವರು 50,000 ರೂಪಾಯಿ ತಮ್ಮ ಬೆಳೆಗೆ ನಷ್ಟ ಪರಿಹಾರ ಕೊಡಬೇಕು. ಅದೇ ರೀತಿ ಇವತ್ತು ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರ ಕೆಲಸ ಇವತ್ತು ಮುಂದುವರಿಸಬೇಕು. ಇವತ್ತು VBG ರಾಮ್ಜಿ ಹೆಸರಿನಲ್ಲಿ ಇವತ್ತು ಸಿಮೆಂಟ್ ಕೆಲಸ, ರೋಡ್ ಕೆಲಸ, ಬ್ರಿಡ್ಜ್ ಕೆಲಸ, ಇವತ್ತು ಈ ತರ ಕೆಲಸಗಳು ಮಾಡ್ಬೇಕಂತ ಹೇಳಿದ್ದಾರೆ. ಇದು ಅಪ್ಪಟ ರೈತ ವಿರೋಧಿ ಅಂತ ಹೇಳ್ತೀವಿ. ಇವತ್ತು ಉದ್ಯೋಗ ಖಾತ್ರಿ ಕೆಲಸದಿಂದ ಇವತ್ತು ರೈತರಿಗೆ ಏನಾದ್ರು ನ್ಯಾಯ ಸಿಗುತ್ತೆ. ಯಾಕಂದ್ರೆ ಇವತ್ತು ನಾವು ಹಳ್ಳಿಗಳಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕಾಲುವೆದು, ಕೆರೆದು, ಬಾವಿದು, ಇವತ್ತು ಗಿಡ ಇಡೋದು, ಇಂಥ ಹೊಲಕ್ಕೆ ಕೆಲಸ ನಡೀತಿತ್ತು. ಅದೇ ಇವತ್ತು ಉದ್ದೇಶ ಇದ್ದು ಉದ್ಯೋಗ ಖಾತಿದು. ಇವತ್ತು VBG ರಾಮ್ಜಿಯಲ್ಲಿ ಹೆಸರಿನಲ್ಲಿ ಇವತ್ತು ಕಾಂಟ್ರಾಕ್ಟ್ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಇದನ್ನ ನಾವು ಮಾಡಕ್ಕಾಗಲ್ಲ. ಇವತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನೇನು ಕೆಲಸ ಇದ್ವು ಆ ಕೆಲಸ ಇವತ್ತು ಸರ್ಕಾರ ಮುಂದುವರಿಸಬೇಕಂತೇಳಿ ನಮ್ಮ ಎಐಕೆಕೆಎಂಎಸ್ ಆಗ್ರಹಿಸ್ತಾ ಇದೀವಿ. ಈ ಕೂಡಲೇ ಈ 3 ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತಗೋಬೇಕು. ಮಾನ್ಯ ಜಿಲ್ಲಾಧಿಕಾರಿ ಗಂಭೀರ ತಗೋಬೇಕು. ಯಾರಾದ್ರೂ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ರಾಜ್ಯ ಸರ್ಕಾರ ಹೊಣೆಗಾರ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಇವತ್ತು ಸಾಂಕೇತಿಕ ಪ್ರತಿಭಟನೆ, ಈ ಬೇಡಿಕೆ ಈಡೇರಿಲ್ಲ ಅಂದ್ರೆ ನಮ್ಮ ಎಐಕೆಕೆಎಂಎಸ್ ಇಂದ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಕ್ಕೆ ನಾವು ಮುಂದಾಗ್ತೀವಿ. ಈ ಒಂದು ಪರಿಸ್ಥಿತಿ ತರಬಾರ್ದು. ರಾಜ್ಯ ಸರ್ಕಾರ ಕೂಡಲೇ ನಮ್ಮ ರೈತರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಮುಂದಾಗಬೇಕಂತ ಹೇಳಿ ಆಗ್ರಹಿಸ್ತಾ ಇದೀವಿ. ಎಐಕೆಕೆಎಂಎಸ್ ಜಿಲ್ಲಾಧ್ಯಕ್ಷ ಗೋವಿಂದು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.